ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಒಂದು ಪ್ಯಾನ್ಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪಿನ ಪುಡಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ನಂತರ ನಾನಿಲ್ಲಿ ಯಾವ ಕಪ್ಪಲ್ಲಿ ನೀರನ್ನ ಹಾಕ್ಕೊಂಡಿದ್ದೆ ಅದೇ ಕಪ್ ಅಳತೆಲಿ 1 ಕಪ್ ಆಗುವಷ್ಟು ರವೆ ಹಾಕ್ಕೊಂಡಿದ್ದೀನಿ. ರವೆ ಹಾಕಿದ ನಂತರ ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ರವೆನ ಬೇಯಿಸ್ಕೋಬೇಕು. ನೋಡಿ, ಸ್ವಲ್ಪ ರವೆ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿ. ಇವಾಗ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಒಂದು 5 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಡಬೇಕು. ಗ್ಯಾಸ್ನ ಆಫ್ ಮಾಡಿಕೊಂಡು ನೋಡಿ, ಇವಾಗ ಲಿಡ್ನ ಓಪನ್ ಮಾಡಿ ಇದನ್ನು ಒಂದು ಬೌಲ್ಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದ್ಸಲ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ರವೆ ಸಾಫ್ಟ್ ಆಗಿದೆಯಲ್ವಾ, ಇನ್ನೂ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಇದನ್ನು ನಾವು ಚಪಾತಿ ಹಿಟ್ಟೆಲ್ಲ ಯಾವ ಥರ ನಾವು ಕಲಿಸ್ತೀವೋ ಅದೇ ರೀತಿ ಸ್ವಲ್ಪ ರವೆನ ನೀಟಾಗಿ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅಜವಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ ಮತ್ತೆ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಚಕ್ಲಿ. ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಕಡಲೆ ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ಪೌಡರ್ ಮಾಡ್ಕೋಬೇಕು. ನೋಡಿ, ಪೌಡರ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಇದನ್ನು ಜರಡಿ ಮಾಡ್ಕೊತಾ ಇದ್ದೀನಿ. ಕಡಲೆ ನುಚ್ಚೆಲ್ಲ ಇರಬಾರ್ದು ಅನ್ನೋ ರೀತಿಗೆ ನಾನಿಲ್ಲಿ ಜರಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಜರಡಿ ಮಾಡ್ಕೊಂಡು ಆಗಿದೆ. ನೋಡಿ, ಈ ರೀತಿ ಸಾಫ್ಟಾಗಿರುತ್ತೆ. ಸ್ವಲ್ಪನೂ ಕೂಡ ಆ ನುಚ್ಚು ಏನು ಬರೋದಿಲ್ಲ ನಾವು ಜರಡಿ ಮಾಡ್ಕೊಳ್ಳೋದ್ರಿಂದ. ಇವಾಗ ಕಡಲೆನ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ 1 ಕಪ್ ಆಗುವಷ್ಟು. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ನಾವು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ಟೀ ಕಾಫಿಗಿಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಇವಾಗ ಮಕ್ಕಳಿಗೆ ರಜೆ ಟೈಮ್ ಅಂದರೆ ಮನೇಲಿದ್ದಾಗ ಏನಾದರೂ ಮಾಡಿಕೊಡಿ ಅಂತ ಮಕ್ಕಳು ಕೇಳ್ತಾರಲ್ವ, ಆ ಟೈಮಲ್ಲಿ ನೀವು ಈ ರೀತಿ ಒಂದು ಹೊಸದಾಗಿ ನೀವು ರವೆಯಿಂದ ಚಕ್ಲಿ ಮಾಡ್ಕೊಂಡು ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ರುಚಿಯಾಗೂ ಇರುತ್ತೆ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ನೀವು ಹೆಲ್ತಿಯಾಗಿ ನೀವು ಈ ರೀತಿ ಒಂದು ಹೊಸ ರೆಸಿಪಿನ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇವಾಗ ನೋಡಿ, ಹಿಟ್ಟು ಕೂಡ ಈ ರೀತಿ ರೆಡಿ ಆಗಿದೆ. ಈ ರೀತಿ ಹದವಾಗಿರಬೇಕು. ಇವಾಗ ಒಂದು ಅರ್ಧ ಭಾಗನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಚಕ್ಲಿ ಒಳ್ಳೆಗೆ ಹಾಕೋದಕ್ಕೆ. ನೋಡಿ, ಈ ರೀತಿ ಚೆನ್ನಾಗಿ ಕೈಯಲ್ಲಿ ಒಂದ್ಸಲ ಈ ಥರ ಮಿತ್ಕೋಬೇಕು. ಇವಾಗ ಆಗಿದೆ ಅಲ್ವಾ, ಇದಕ್ಕೆ ಒಂದು ಲಿಡ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ, ಚಕ್ಲಿ ಹಿಟ್ಟು ಒಣಗಬಾರ್ದು ಅಂತ ಅಷ್ಟೇ. ಇವಾಗ ನೋಡಿ, ಚಕ್ಲಿ ಒಳ್ಳನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಬದಲಾಗಿ ನೀವು ಎಣ್ಣೆ ಕೂಡ ಉಪಯೋಗಿಸ್ಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪ ಹಚ್ಕೊತಾ ಇದ್ದೀನಿ. ಇವಾಗ ನೋಡಿ, ಹಿಟ್ಟನ್ನು ಹಾಕಿದ ನಂತರ ಇದನ್ನು ನೀಟಾಗಿ ಟೈಟಾಗಿ ತಿರ್ಸ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಆಗಿದೆ. ಇವಾಗ ನಾನು ಚಕ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನಾವು ಚಕ್ಲಿನ ಮಾಡ್ಕೋಬೋದು. ಸ್ವಲ್ಪನೂ ಕೂಡ ಇದು ಕಟ್ಟಾಗುವುದಿಲ್ಲ. ಈಸಿಯಾಗಿ ನಾವು ಚಕ್ಲಿನ ಇದನ್ನು ಮಾಡ್ಕೋಬೋದು. ನೋಡಿ ಯಾವ ಥರ ಬಂದಿದೆ ಅಂತ, ಸಖತ್ತಾಗಿ ಬರ್ತಿದೆ. ರುಚಿನೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ, ಸ್ವಲ್ಪನೂ ಕೂಡ ಇದು ಕಟ್ಟಾಗ್ತಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಈಸಿಯಾಗೂ ಕೂಡ ನಾವು ಕೈಲಿ ಎತ್ಕೋಬೋದು. ಸ್ವಲ್ಪನೂ ಕೂಡ ಅದು ಕಟ್ಟಾಗೋದಿಲ್ಲ. ಎಲ್ಲವೂ ಕೂಡ ಒಂದೇ ಸಲ ನಾವು ಮಾಡಿಕೊಂಡು ಎಣ್ಣೆಗೆ ಹಾಕಿ ಕರ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ ಅಂತ. ಇವಾಗ ಎಣ್ಣೆನೂ ಕೂಡ ಅಷ್ಟೇ ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಕಾದ ನಂತರ ನಾವು ಚಕ್ಲಿನ ಹಾಕಬೇಕು. ಇವಾಗ ನೋಡಿ, ನಿಧಾನವಾಗಿ ನಾನು ಎಲ್ಲವನ್ನು ಕೂಡ ಈ ರೀತಿ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ನಾವು ರವೆ ಚಕ್ಲಿನ ತುಂಬಾ ರುಚಿಯಾಗಿ ಮಾಡ್ಕೋಬೋದು. ಇದು ಬೇಗ ಬೆಂದ್ಬಿಡುತ್ತೆ ಫ್ರೆಂಡ್ಸ್. ಜಾಸ್ತಿ ಹೊತ್ತು ಏನು ಬೇಯಿಸೋದೇನು ಬೇಡ, ಬೇಗನೆ ಬೆಂದ್ಬಿಡುತ್ತೆ ರವೆ ಚಕ್ಲಿ. ನೋಡಿ ಇವಾಗ ಆಗಿದೆ. ಇವಾಗ ನೀಟಾಗಿ ಎಣ್ಣೆ ಎಲ್ಲ ಸೋಸ್ಕೊಂಬಿಟ್ಟು ನಾನು ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿಯೂ ಮಾಡ್ಕೋಬೋದು ಚಕ್ಲಿನ. ಇಲ್ಲಾಂದರೆ ಉದ್ದುದ್ದಾಗಿ ಬೇಕು ಅಂದರೂ ನೀವು ಉದ್ದುದ್ದಾಗಿ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಥರ ಬೇಕಿದ್ರೂ ಚಕ್ಲಿನ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್, ತುಂಬಾ ರುಚಿಯಾಗಿ ನಾವು ರವೆ ಚಕ್ಲಿನ ಯಾವ ಥರ ಮಾಡೋದಂತ ನೋಡಿದ್ರಲ್ಲ. ಇವಾಗ ನೀಟಾಗಿ ಎಣ್ಣೆ ಎಲ್ಲ ಸೋಸ್ಕೊಂಡು ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿ ನಾವು 1 ಕಪ್ ರವೆಯಲ್ಲಿ ಈಸಿಯಾಗಿ ನಾವು ರುಚಿಯಾದ
ರವೆ ಚಕ್ಲಿನ ಯಾವ ಥರ ಮಾಡೋದಂತ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿ ಇಟ್ಟರೆ ಹಾಗೆ ಕದ್ಲೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ, ಸಖತ್ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೆಸಿಪಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ.